ರಾಜ್ಯದಲ್ಲಿ ಉಳಿದಿರುವ ಪಾರ್ಕ್ಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ಯಾ ಈ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅನ್ನೋ ಟ್ಯಾಗ್ ಇತ್ತು. ಇದ್ ಮುಂದಕ್ಕೆ ಅದು ಕೂಡ ಮಾಯ ಆಗುತ್ತಾ? ಪಾರ್ಕ್ಗಳಲ್ಲಿ ಹೈ ರೈಸ್ ಕಟ್ಟಡಗಳು ತಲೆ ಎತ್ತುತ್ತಾ? ಪಾರ್ಕ್ಗಳ ಜಾಗ ರಿಯಲ್ ಎಸ್ಟೇಟ್ ಕುಳಗಳ ಪಾಲಾಗುತ್ತಾ? ಈ ಅನುಮಾನ ಸದ್ಯಕ್ಕೆ ಕಾಡ್ತಾ ಇದೆ. ನೋಡಿ ಯಾಕಪ್ಪ ಹಿಂಗ್ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರ ಉದ್ಯಾನಗಳ ಜಾಗದ ಬಗ್ಗೆ ಒಂದು ವಿವಾದಾತ್ಮಕ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ. ಏನದು? ಯಾವ್ದಾದ್ರು ಒಂದು ಪಾರ್ಕ್ ನ ಜಾಗ ಸರ್ಕಾರಕ್ಕೆ ಬೇಕು ಅಂತ ಅನ್ಸಿದ್ರೆ ಅದರ 5% ಜಾಗ ಸರ್ಕಾರ ತಗೋಬಹುದಂತೆ. ಪಬ್ಲಿಕ್ ಯೂಸ್ ಅಂತ ಹೇಳಿ ಸರ್ಕಾರ 5% ಜಾಗವನ್ನ ತಗೊಳುತ್ತಂತೆ, ಪಬ್ಲಿಕ್ ಯೂಸ್ ಅಂತ. ಇದಕ್ಕೆ 1975ರ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ಕಾಯ್ದೆಯ ತಿದ್ದುಪಡಿಗೆ ಸಂಪುಟ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಜಾಗವನ್ನ ಸರ್ಕಾರಿ ಇಲಾಖೆ, ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಬಳಸ್ಕೋಬಹುದು ಅಂತ ಇದ್ದಾರೆ. ಈಗ ಹೇಳ್ಕೊಳಕ್ಕಿರದೆ ಮತ್ತೊಂದು ಯಾವ್ದೋ ಒಂದೊಂದು ಮೂಲ ಎಲ್ಲವೂ ಪಾಳು ಬಿದ್ದೋಗಿದಾವೆ ರೀ. ಬೆಂಗಳೂರಿನಲ್ಲಿ ಪಾರ್ಕ್ಗಳು ಪಾಳು ಬಿದ್ದೋಗಿದಾವೆ. ಎಲ್ಲೋ ಲಾಲ್ ಬಾಗೋ ಮತ್ತೊಂದು JP ಪಾರ್ಕ್ ಅಂತ ಒಂದೋ ಎರಡೋ ಅಂತ ಬೆರಳೆಣಿಕೆ ಪಾರ್ಕ್ಗಳಿದ್ದಾಗ ಅದ್ರಲ್ಲೂ ನಿಮ್ ಕೆಟ್ಟ ಕಣ್ಣು ಬಿದ್ದುಬಿಡುತ್ತೆ ಅದ್ರ ಮೇಲೆ. ಅಂದ್ರೆ ಏನು ಉದ್ಧಾರ ಮಾಡ್ತೀರಿ? ಪಬ್ಲಿಕ್ಕಿಗೋಸ್ಕರ ಅಂದ್ರೆ ಏನು? ಪಾರ್ಕ್ ಆಗಿರ್ಬೇಕಲ್ವಾ? ಓಕೆ, ಈಗ ಇನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ. ಈ 5% ಜಾಗ ಅಂದ್ರೆ ಎಷ್ಟಾಗುತ್ತೆ? ಉದಾಹರಣೆಗೆ ನಮ್ಮ ಫೇಮಸ್ ಲಾಲ್ ಬಾಗ್ 240ರಿಂದ 245 ಎಕರೆ ಇದೆ. ಅದು ಇದ್ರ 5% ಅಂದ್ರೆ ಎಷ್ಟು ಹೇಳಿ? ಬಾಗ್ನ 12 ಎಕರೆ, ಲಾಲ್ ಬಾಗ್ನ 12 ಎಕರೆ ಭೂಮಿ ಸರ್ಕಾರ ತಗೊಳ್ಬಹುದು. ಇನ್ನು ಇದರ ವಿಸ್ತಾರ ಸುಮಾರು 200 ಎಕರೆ ಇದೆ. ಎಲ್ಲಿ? ಕಬ್ಬನ್ ಪಾರ್ಕು. ಇದ್ರ 5% ಅಂದ್ರೆ 10 ಎಕರೆ. ನಿಮಗೆ ಗೊತ್ತಿರ್ಲಿರಿ, ಕಬ್ಬನ್ ಪಾರ್ಕ್ ಮೊದಲು 300 ಎಕರೆಲಿ ಇತ್ತು. ವಿಧಾನಸೌಧ ಅದ್ರ ಒಳಗಡೆನೆ ಇತ್ತು. ಎನ್ಕ್ರೋಚ್ ಮಾಡಿ 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 ಕಬ್ಬನ್ ಪಾರ್ಕ್ 200 ಎಕರೆಗೆ ತಂದು ಇಳಿಸ್ಬಿಟ್ರು. ಈಗ ಲಾಲ್ ಬಾಗ್ ಹತ್ತಿನೂ ಅಷ್ಟೇ ಮಾಡ್ತಾರ? ಈ ನ್ಯಾಚುರಲ್ ಆಗಿ ಪಾರ್ಕ್ ಜಾಗ ಪಡೆಯೋ ವಿಚಾರದಲ್ಲಿ ರಾಜಕೀಯ ಶುರುವಾಗ್ತದೆ. DK ಶಿವಕುಮಾರ್ ಸರ್ಕಾರದ ವಿರುದ್ಧ BJP ಕಿಡಿ ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ. ದುಡ್ಡು ಹೊಡಿಯಕ್ಕೆ ಈಗ ಪಾರ್ಕ್ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಅಂತ ಆರೋಪ. ಇನ್ನೊಂದು, ಟನಲ್ ರೋಡ್ ಮಾಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇರೋದನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಈ 5% ಎಲ್ಲಿಗೆ ಬರ್ತಾ ಇದಾರೆ ಅಂದ್ರೆ, ಟನಲ್ ರೋಡ್ ಮಾಡ್ಬೇಕು ಅಂದ್ರೆ ಲಾಲ್ ಬಾಗ್ ಮುಖಾಂತರವೂ ಬರ್ಬೇಕು. ಅದಕ್ಕೆ ಈ ಪ್ಲಾನ್ ಮಾಡಿದಾರಾ? ಪ್ರಶ್ನೆ ಇದೆ. ದಿಸ್ ಇಸ್ ನಾಟ್ ಫೇರ್. ಪಾರ್ಕ್ ಇನ್ನೇನ್ ಮಾಡ್ಬೇಕು ಹಂಗಾರೆ? ಬರೋದ್ ಎಲ್ಲದನ್ನೂ ತಗೋಬಿಡ್ರಿ. ಹೆಸರಿಗೆ ಸುಮ್ನೆ ಯಾಕೆ ಪಾರ್ಕ್ ಅಂತ ಮಾಡ್ತೀರಿ? ಮೊದ್ಲು ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅಂತ ಹೆಸರಿದ್ರೆ ಅದನ್ನ ತೆಗೆದು ಬಿಡ್ಸಾಕ್ಬಿಡಿ, ರಬ್ಬರ್ ಅಳ್ಸಾಕ್ಬಿಡಿ ಅದನ್ನ. ಅಭಿವೃದ್ಧಿಗೆ ಉದ್ಯಾನವನವನ್ನ ಬಲಿ ಮಾಡ್ತೀರಾ ಅಂತ ಪ್ರಶ್ನೆ ಇವಾಗ. ಹಿಂಗೆ ಬಿಡ್ತಾ ಹೋದ್ರೆ ಜನನೂ ಕೇಳಲ್ಲ, ವಿರೋಧ ಪಕ್ಷದವು ಇವರು ಕೂಡ ಗಟ್ಟಿಯಾಗಿ ನಿಂತ್ಕೊಳ್ಳಲ್ಲ. ಉಸಿರಾಡಕ್ ಜಾಗ ಇರಬಾರ್ದು, ಹಂಗ್ ಮಾಡಿ ಹಾಕ್ತಿರಿ. ಕಾರ್ಯಕಾರಿ ಟ್ರಸ್ಟಿ ಸಿವಿಕ್ ಕಾತ್ಯಾಯಿನಿ ಚಾಮರಾಜ್ ನಮ್ ಜೊತೆ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಅಲ್ಲ, ಪಾರ್ಕ್ ನ ಉದ್ದೇಶ ಏನು? ಹಸಿರು ಕಾಪಾಡ್ಕೋಬೇಕು, ಚೆನ್ನಾಗಿರ್ಬೇಕು, ಇರೋಬರ ಕಾಯಿಲೆಯಿಂದ ಒಂಚೂರು ಉಸಿರಾಡೋಣ, ವಾಕಿಂಗ್ ಹೋಗೋಣ, ಜಾಗಿಂಗ್ ಮಾಡೋಣ, ಮಕ್ಳನ್ನ ಕರ್ಕೊಂಡು ಹೋಗೋಣ ಅಂತ. ಇಲ್ಲಿಗೂ ಕೆಟ್ಕಂಡ್ ಹಾಕ್ಬಿಟ್ರೆ ಹೆಂಗ್ ಹೇಳಿ? ನೋಡಿ, ಆ ಪಾರ್ಕ್ ಪ್ರಿಸರ್ವೇಶನ್ ಆಕ್ಟ್ ಅನ್ನೋದು ಅದ್ರ ಉದ್ದೇಶನೇ ಪಾರ್ಕ್ಗಳನ್ನ ಹಾಳು ಮಾಡಬಾರ್ದು, ಅವನ್ನ ಮುತುವರ್ಜಿಯಿಂದ ಕಾಪಾಡ್ಕೊಂಡ್ ಬರ್ಬೇಕು ಅಂತ. ಸೊ ಕಾಪಾಡ್ಕೊಂಡ್ ಪ್ರಿಸರ್ವೇಶನ್ ಮಾಡ್ಬೇಕು ಅನ್ನೋ ಕಾಯ್ದೆಗೆ ವಿರುದ್ಧವಾಗಿ, ಅದರದ್ದು ಆಬ್ಜೆಕ್ಟಿವ್ಗೆ ವಿರುದ್ಧವಾಗಿ ಪಾರ್ಕಿನ ಜಾಗನ ಕಿತ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಾದ್ರೂ ಲೀಗಲ್ ಪರ್ಸನ್ ಅವ್ರಿಗೆ ಹೇಳ್ಬೇಕಾಗಿತ್ತು, ಯು ಕೆನಾಟ್ ಆಬ್ಜೆಕ್ಟಿವ್ ಆಫ್ ದ ಆಕ್ಟ್ ಗೆ ವಿರುದ್ಧವಾಗಿ ನೀವು ಏನು ಮಾಡಬಾರ್ದು ಅಂತ ಹೇಳ್ಬೇಕಾಗಿತ್ತು. ಯಾರೋ ಬ್ಯೂರೋಕ್ರಾಟ್ಸ್ ಅದನ್ನ ಅವ್ರಿಗೆ ಅಡ್ವೈಸ್ ಮಾಡಿರೋರು ಯಾರು ಗೊತ್ತಿಲ್ಲ. ಸೊ ಕಾಯ್ದೆಗೆ ವಿರುದ್ಧವಾಗಿ ಇವರು ಆಕ್ಷನ್ ತಗೊಂಡಿದ್ದಾರೆ. ಸೊ ನನಗನ್ಸೋದು ಏನು ಅಂತಂದ್ರೆ, ನಾವೆಲ್ಲ ಎಷ್ಟೊಂದ್ ಜನ ಪೆಟಿಷನ್ ಹಾಕಿದೀವಿ, ಇನ್ಕ್ಲೂಡಿಂಗ್ ಡಾಕ್ಟರ್ ರವೀಂದ್ರ, ಫಾರ್ಮರ್ ಚೀಫ್ ಸೆಕ್ರೆಟರಿ. ಈ ಟನಲ್ ರೋಡ್ ಬೇಡ ಅಂತ ನಾವು ಹೈಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿದೀವಿ. ನಾವು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಅಲ್ಲಿ ಕೂಡ ಹಾಕಿದೀವಿ. ಇದು ಅಗೇನ್ಸ್ಟ್ ದ ಎನ್ವೈರನ್ಮೆಂಟ್ ಅಂತ ಎಲ್ಲ ಈ ಟನಲ್ ರೋಡ್. ಮತ್ತೆ ಈ ಲಾಲ್ ಬಾಗ್ ನ ಕಿತ್ಕೊಳ್ಳೋದನ್ನ ನಾವು ಅದರಲ್ಲಿ ಅಪೋಸ್ ಮಾಡಿದೀವಿ ನಮ್ಮ ಪೆಟಿಷನ್ ಗಳಲ್ಲಿ. ಅದು ಹೆರಿಟೇಜ್ ಪಾರ್ಕ್, ಅದ್ರದ್ದು ಏನೇ ಬದಲಾವಣೆ ಮಾಡ್ಬಾರ್ದು ಅಂತ ಕಾಯ್ದೆ ಇರೋದು. ಸೊ ಅಂತ ನಾವು ಪೆಟಿಷನ್ ಹಾಕದ್ಮೇಲೆ ಇವಾಗ ಕೋರ್ಟ್ನವರು ಒಂದು ಟೆಂಪರರಿ ಆದೇಶ ನೀಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಬಾರ್ದು, ಯಾವುದೇ ಕನ್ಸೆಷನರ್ಗೆ ಈ ಕಾಂಟ್ರಾಕ್ಟ್ ನ ಈಗಲೇ ಬಿಡುಗಡೆ ಮಾಡಬಾರ್ದು ಅಂತ ಕೂಡ ಕೋರ್ಟ್ ಹೇಳಿದೆ. ಸೊ ಅವರು ಐ ಥಿಂಕ್ ಸರ್ಕಾರದವ್ರು ಏನು ಅವ್ರಿಗೆ ಹೆದರಿಕೆ ಬಂದಿದೆ ಅಂದ್ರೆ, ಎಲ್ಲಿ ಕೋರ್ಟ್ ನಮ್ಗೆ ಸ್ಟೇ ಆರ್ಡರ್ ಕೊಟ್ಬಿಡತ್ತೋ ನಾವು ಹಾಕಿರೋ ಪೆಟಿಷನ್ ಮೇಲೆ ಅಂತ ಅವ್ರಿಗೆ ಹೆದರಿಕೆ ಬಂದಿದೆ ಅನ್ಸುತ್ತೆ. ಸೊ ಅದನ್ನ ತಡೆಗಟ್ಟೋದಕ್ಕೆ ಮೊದಲೇನೆ ಕಾಯ್ದೆಯನ್ನೇ ಬದಲಾಯಿಸ್ಬಿಟ್ರೆ ಕೋರ್ಟ್ ಏನು ಮಾಡಕ್ ಆಗಲ್ಲ. ಅವಾಗ ಕಾಯ್ದೆನೇ ಇದೆ, 5% ಅವ್ರು ತಗೋಬಹುದು ಅಂತ ಇದ್ರೆ ಕೋರ್ಟ್ನವರು ಅದಕ್ಕೆ ಸ್ಟೇ ಕೊಡೋದಿಕ್ ಆಗೋದಿಲ್ಲ. ಸೊ ಈ ಹೋಲ್ ಐಡಿಯಾನೇ
ಕೋರ್ಟ್ ಸ್ಟೇ ಆರ್ಡರ್ ಕೊಡದೇ ಇರ್ಲಿ, ಕೋರ್ಟ್ ಇದಕ್ಕೆ ವಿರುದ್ಧವಾಗಿ ಟನಲ್ ರೋಡ್ ಮಾಡಬಾರ್ದು. ಅಲ್ಲ, ಮುಂಚೆ ಎಲ್ಲ ಪಾರ್ಕು ಮೂಲೆಗೂ ಸಿಗ್ತಾ ಇತ್ತು. ಈಗ ಆಯ್ತು, ಕೆಲವೊಂದು ಪಾರ್ಕ್ಗಳು ಪಾಳು ಬಿದ್ದೋಗಿದಾವೆ. ಪಾಳು ಬಿದ್ದು ಏನ್ ಮಾಡ್ತಾರೆ, ಒತ್ತುವರಿ ಏನ್ ಮಾಡ್ಕೊಂತಾರೆ ಇಂಡೈರೆಕ್ಟ್ ಆಗಿ. ಈಗ ಓಪನ್ ಆಗಿ ಒತ್ತುವರಿ ಮಾಡಕ್ ಮುಂದಾಗ್ತಾ ಇದ್ದಾರೆ. ಆಕ್ಚುಲಿ ಇವಾಗ ನಾವು ಒಂದು ಸಿಗ್ನೇಚರ್ ಪೆಟಿಷನ್ ಕೂಡ ಶುರು ಮಾಡಿದೀವಿ. ಅದ್ರಲ್ಲಿ ಕ್ಲಿಯರ್ ಆಗಿ UNDP ಏನ್ ಹೇಳುತ್ತೆ, ಎಷ್ಟು ಜಾಗ ಇರ್ಬೇಕು ಒಬ್ಬೊಬ್ರಿಗೆ ಚೆನ್ನಾಗಿ ಉಸಿರಾಡೋದಿಕ್ಕೆ, ಓಡಾಡೋದಿಕ್ಕೆ ಗ್ರೀನ್ ಸ್ಪೇಸ್ ಎಷ್ಟಿರ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ ಒಬ್ಬೊಬ್ಬ ಮನುಷ್ಯನ್ಗೆ 12 ಸ್ಕ್ವೇರ್ ಮೀಟರ್ ಇಂದ 30 ಸ್ಕ್ವೇರ್ ಮೀಟರ್ ವರ್ಗೂ ಇರ್ಬೇಕು ಅಂತ UN ಹೇಳುತ್ತೆ. ಅದೇನೇನೆ ನಮ್ಮ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಹೇಳುತ್ತೆ ಅಟ್ಲೀಸ್ಟ್ 10 to 12 ಸ್ಕ್ವೇರ್ ಮೀಟರ್ಸ್ ಒಬ್ಬೊಬ್ರಿಗೆ ಉಸಿರಾಡೋಕೆ ಜಾಗ ಇರ್ಬೇಕು, ಗ್ರೀನ್ ಸ್ಪೇಸ್ ಅಂತ. ಹಂಗ್ ನೋಡಿದ್ರೆ ಬೆಂಗಳೂರಿನಲ್ಲಿ ಜೊತೆಗೆ ನಮ್ಮ ರಾಜ್ಯದಲ್ಲೇನೆ 12 to 18% ಜಾಗ ಗ್ರೀನ್ ಸ್ಪೇಸ್ಗೆ ಮೀಸಲಿಡ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಗಳಲ್ಲೂ ಬರ್ತಿದೆ. ಆಗ ನೋಡಿದ್ರೆ ನಮ್ಮಲ್ಲಿರೋ 1.4 ಕೋಟಿ ಜನಕ್ಕೆ 30,000 ಎಕರೆ ಗ್ರೀನ್ ಸ್ಪೇಸ್ ಇರ್ಬೇಕು. ಬಟ್ ಆಕ್ಚುಲಿ ನಮ್ಗಿರೋದು 1300 ಪಾರ್ಕ್ಗಳಿದೆ. ಅದರಲ್ಲಿ 1,000 ಎಕರೆ ಅಷ್ಟಿದೆ. ಅದ್ರ ಜೊತೆಗೆ ನಾವು ಲಾಲ್ಬಾಗು, ಕಬ್ಬನ್ ಪಾರ್ಕ್ ಸೇರ್ಸಿದ್ರೆ ಇನ್ನೊಂದ್ 500 ಎಕರೆ ಸೇರ್ಕೋಬಹುದು. ಅಂದ್ರೆ 1,500 ಎಕರೆ ಇರ್ಬೋದು ನಮ್ಗೆ ಗ್ರೀನ್ ಸ್ಪೇಸ್. ಅಂದ್ರೆ ನಾವು ಈವನ್ ಜನರಸ್ ಆಗಿ ನಾವ್ ಹೇಳ್ಕೊಂಡ್ರು 3,000 ಎಕರೆ ಇದೆ ಅಂತ ಅನ್ಕೊಂಡ್ರು ಆಕ್ಚುಲಿ 30,000 ಏಕರ್ಸ್ ಇರ್ಬೇಕು. ಅಂದ್ರೆ 10 ಟೈಮ್ಸ್ ಇರ್ಬೇಕು ನಮ್ಗೆ ಇನ್ನು. ಅಲ್ಲ, ಇವರು ಪಾರ್ಕ್ ಒಳಗೆ ಡೆವಲಪಿಂಗ್ ಆಕ್ಟಿವಿಟಿ ಅಂದ್ರೆ ಏನ್ ಮಾಡಕ್ ಹೊರಟಿದ್ದಾರೆ? ಯಾರ್ ದಡ್ರಿಲ್ಲಿ, ಯಾರನ್ನ ಯಾಮಾರಿಸ್ತಾ ಇದಾರೆ ಅಂತ. ಎನಿವೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ನೋಡ್ರಿ, ನೈಸ್ ಜಟಾಪಟಿ ನಡೀತಾ ಇದೆ. 30 ವರ್ಷದ ಹಿಂದೆಯಿಂದ ಶುರುವಾಗಿದ್ದು 111 ಕಿಲೋಮೀಟರ್ ರೋಡ್ ಮಾಡ್ತೀವಿ ಅಂದ್ರು ಮಾಡಿರೋದು ಕೇವಲ 5 ಕಿಲೋಮೀಟರ್. ಟೌನ್ಶಿಪ್ ಮಾಡ್ತೀವಿ ಅಂದ್ರು ಒಂದೂ ಮಾಡಿಲ್ಲ. ಬೇಕಾಗಿರೋ ಭೂಮಿ ಬೇಕಾಗಿರೋ ಅಷ್ಟಲ್ಲ, ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಆ ಬ್ಲೂ ಪ್ರಿಂಟ್ ನೇ ತಿರ್ಚಿದ್ರು. ಒಂದು ಖಾಸಗಿ ಕಂಪನಿಯವರು ಅಥವಾ ನೈಸ್ ಅವರು, ಖಯಣಿ ಅವರು ಭೂಮಿಯನ್ನ ದೋಚಿದ್ದಾರೆ. ವಿಚಾರ ಏನಪ್ಪಾ ಇವಾಗ ಅಂದ್ರೆ, ಇದನ್ನ ಸರಿಪಡಿಸ್ಬೇಕು. ನಾವು ಟೋಲ್ ಕಟ್ಟಬೇಕಾ ಬೇಡವಾ, ಇದ್ರ ಬಗ್ಗೆ ತೀರ್ಮಾನ ಆಗ್ಬೇಕು. ತೀರ್ಮಾನ ಹೆಂಗಾಗ್ಬೇಕು? ಅಗೇನ್ ಸೆಷನ್ ಒಳಗಾಗ್ಬೇಕು. ಕುಮಾರಸ್ವಾಮಿ ಅವ್ರು ಬಂದು ಟೋಲ್ ಕಟ್ಬೇಡ್ರಿ, ನೀವು ಇನ್ಮೇಲೆ ಕಟ್ಬೇಡ್ರಿ ಅಂದ್ರು. ತಗೊಳ್ಳಿ ಆ ವಿಡಿಯೋ ಇಟ್ಕೊಂಡು ಎಲ್ರು ಟೋಲ್ ಹತ್ರ ಕಟ್ಟಲ್ಲ, ಕುಮಾರಸ್ವಾಮಿ ಅವ್ರು ಹೇಳಿದಾರೆ ಕಟ್ಟಲ್ಲ ಅಂದ್ರು. ಹೊದೆ ತಿಂದಿದಾರ್ರಿ, ಒಡೆದಾಟ ಆಗಿದೆ, ಕಾರ್ಗಳು ಜಖಮ್ ಆಗಿದಾವ, ವೆಹಿಕಲ್ಗಳು. ಇದಕ್ಕೆಲ್ಲ ಯಾರು ಹೊಣೆ? ಹಾಗಾದ್ರೆ ರಾಜಕಾರಣಿಗಳು ಹಾದಿ ಬೀದಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಜನರ ಮೇಲೆ ಎಂತೆಂತ ಪರಿಣಾಮ ಬೀರುತ್ತೆ. ಇವ್ರುಗಳು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಯಾಮಾರದ್ ನಾವ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಒಂದು ಬ್ರೇಕ್ ತಗೊಂಡು ವಾಪಸ್ ಬೇಗ ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ಟೇಕ್ ಅ ಬ್ರೇಕ್.